ಊಟ ಮಾಡಿ ಮರೆಯೇ ಹೊಟ್ಟೆ ತುಂಬ ಉಣ್ಣು. ಆಹಾ ಏನು ಚೆನ್ನಾಗಿ ಮಾಡಿದ್ಯಮ್ಮಿ. ನಿನ್ನ ಕೈಲಿ ಕೈಮಾ ಸಾರು ಬಿಸಿ ಮುದ್ದೆ ಆಹಾ ಉಂತಾ ಇದ್ರೆ ಸ್ವರ್ಗ ಸ್ವರ್ಗ. ಚೆನ್ನಾಗಿ ಮಾಡಿದ್ದಾನ ಊಟ ಮಾಡಿ. ನಾನು ಇರ್ತೀನಿ ನೋಡಕ್ಕೆ ಏನು ಚಂದಗಾನಾಗಿದ್ದಾಳು. ಅಯ್ಯಯ್ಯೋ ಇಂಥ ಮಾತ್ಕೇನು ಕಮ್ಮಿ ಇಲ್ಲ ನಿನಗೆ. ತಿನ್ಬಿಟ್ಟು ಎಳ್ಮೆ ಆಯ್ಕೆ ಆಡುವೆ ಅಲ್ಲ. ಇಷ್ಟು ವರ್ಷ ಎಲ್ಲೋಗಿತ್ತ ಕಣಿ ಎಡ್ತಿ ಮೇಲೆ ಪಿರುತಿ ಏನು ಈಗ ಉಕ್ಕಿ ಉಕ್ಕಿ ಅರಿತಾ ಕೂತದಲ್ಲ. ಏನು ಮಾಡಿಯಮ್ಮಿ ಏನು ಮಾಡಿಯೇ ಹಾಳಾದ ಬಿಡಿ ನನಗೆ ನನಗೆ ಗೊತ್ತಾಗಿಲ್ಲ ಕಣಮ್ಮಿ. ಅದು ಯಾವುದೋ ಒಂದು ಬಸ್ ಬಂದು ನಿಂತ್ಕೊತು ಹೊತ್ಬಿಟ್ಟೆ ಎಲ್ಲೂ ಕರ್ಕೊಂಡೋಗಿ ಬಿಟ್ಟಿತ್ತು ಅಂತಲೇ ಗೊತ್ತಿಲ್ಲ. ಹೋಗಿ ಹುಡಿಕೊಂಡು ಕೊನೆಗೆ ಇಲ್ಲಿ ತಲುಪ್ತೆ. ಅಯ್ಯಯ್ಯೋ ಕುಡಿದ್ಬಿಟ್ಟು ಕುಡ್ಕುሙದೇವಿ ಹಿಂಗೆ ಆಡ ಬದಲಿಗೆ ಈಗ ಎಷ್ಟು ಲಕ್ಷಣವಾಗಿದೆಯೇ ಹಂಗೆ ಇರೋಕ್ಕಾಕಿಲ್ವಾ? ಏನು ಮಾಡಿ ಆಳಮನೆ ಅಭ್ಯಾಸ ಆಗ್ಬಿಟ್ಟದೆ. ಒಂಚೂರು ನಾಲ್ಗೆ ಮ್ಯಾಗ ಬಿದ್ದಷ್ಟು ಹೆಂಗೆ ಆಗೋಯ್ತದೆ ಕಣಮ್ಮಿ. ಡಾಕ್ಟ್ರು ತೋರಿಸ್ದೆ ಕುಡಿಯೋದು ಬಿಟ್ಬಿಡೋದು ಅಂದ್ಬಿಟ್ಟು. ಕುಡಿಯೋದು ಬಿಟ್ರೆ ನಿಮಗೆ ಭಾಳ ಡೇಂಜರು ಅಂತ ಅಂದ್ಬಿಟ್ರು. ಅದಕ್ಕೆ ಒಂದೊಂದು ಚೂರು ಹಾಕತ್ತೀನಿ ಅಷ್ಟೇ. ಒಂದೇ ಒಂದು ಚೂರು ಕೊಡಮಿಲಿ ತರಿಸ್ಕೊಡಿಲ್ಲ ಒಂಚೂರು ಕುಡಿತೀನಿ. ಕುಡ್ದು ಸಾಕಿ ತೋದಿಯೇ ಉಣ್ಣು ಇಟ್ಟ ಬಿಸಿ ಇಟ್ಟ. ನೋಡು ನನ್ನ ಗಂಡ ಬಂದವನು ಅಂದ್ಬಿಟ್ಟು ಅಚ್ಚುಕಟ್ಟೆ ಕೈ ತರಿಸಿ ಸಾರು ಮಾಡಿ ಇಕ್ಕಿನೆಲ್ಲ ಉಣ್ಣಕ್ಕಾಕಿಲ್ವಾ? ಉಣ್ಕೋ ಬುಡಮಿ ನಾನೇ ಆಗಿದ್ರು ಇಂಥ ಮನೆ ಕಟ್ಟಕ್ಕಾಯ್ತಿದ್ದಿಲ್ಲ. ಎಷ್ಟು ಚೆಂದಾಗಿದ್ದದು ಮನೆ. ಇಂಥ ಚಂದುಳ್ಳಿ ಮನೆ ಕಟ್ಬಿಟ್ಟಿದ್ಯಲ್ಲ ಮೀ. ಅಯ್ಯೋ ಹೊಸಿ ಕಷ್ಟಪಟ್ಟಿದ್ದಾನೆ ಮನೆ ಕಟ್ಟಕ್ಕೆ. ಅಯ್ಯೋ ಅಯ್ಯೋ ಆ ಕಷ್ಟ ಯಾಕೆ ಹೇಳಿ ಮರೆಯ. ನಿಜವಾಗ್ಲೂ ನನ್ನ ಕಷ್ಟ ಭಗವಂತನಿಗೆ ಪ್ರೀತಿ. ಅಯ್ಯೋ ಕಟ್ತೆ ಏನೋ ಇದ್ದಂಗೆ ಇರಬೇಡ್ದು. ಎಲ್ಲರೂ ಆಡ್ಕೊತಿದ್ರಲ್ಲ ಮುಡೆವು ಯಾಕೂ ಪ್ರಯತ್ನಕ್ಕಿಲ್ಲ ಗಟ್ಕಟ್ ಮುಡೆವು ಅಂತ ಹಂಗೆ ಆಡ್ಕೊಬೇಡ್ದು ಅಂದ್ಬಿಟ್ಟು ಕಟ್ತೆ ಕಣ್ ಮರೆಯ. ಹೋಗು ಯಾರು ತಾನೇ ಕಟ್ಟಕ್ಕಾಯ್ತಿಂತೆ ಮನೆ ನಮ್ಮ ಆಟಾರದಲ್ಲಿ. ಯಾರ ಮನೆ ಇದ್ದದು? ಯಾರ ಮನೆ ಇದ್ದದು? ತಿರ್ಕೆ ಮುಡೆವು ಯಾವ ಮನೆ ಇದ್ದದ್ದು? ನಮ್ಮ ಮನೆಗೆ ಯಾರ ಮನೂ ಇಲ್ಲ ನಮ್ಮೂರಲ್ಲಿ. ಪಾಟೇಲಪ್ಪನ ಮನೆಗಿನ್ ಚೆನ್ನಾಗದೆ ಕಣ್ ಮರೆಯ. ಓ ಪಾಟೇಲಪ್ಪರು ಇನ್ನೂ ಇದ್ದಾರೆ ಸತ್ತೋಗಿಲ್ವಾ? ಅಯ್ಯೋ ಅವನಿಗೆ ಮಾಡ್ರೋಗ ಬಂದಿದ್ದದ್ದು ಗಟ್ಟಿಯಾಗೆ ಗುಣ್ಕಲ್ನಂಗೆ ಅವನೇ. ನೀನು ಇನ್ನು ಕುಡಿಯೋದು ಬಿಟ್ಬಿಡು ಮರೆಯ. ನೋಡು ಎಲ್ಲ ಎಷ್ಟು ದಿನ ಕಾಳಿ ಗಡ್ಡ ಓಡೋಗನೆ ಇವಳು ಕಾಟ ತಡೆಯೋಕ್ಕಾಗ್ದಾನೆ ಅನ್ಕೊಂಡು ಎಲ್ಲರೂ ಹೊಸಿ ಮಾತಾಡ್ತಿದ್ರೆ ಅಂಥವ್ರು ಮುನ್ಗಡೆ ಎಲ್ಲವ ಮಾತಾಡಿರೋರು ಮುನ್ಗಡಿಕೆಲ್ಲವ ಅವ್ರ ದುಂಡಿಗೆ ಹೊಡೆದಂಗಾಗಬೇಕು. ಇರು ಮರೆಯ ನೀನು ಯಾವುದೇ ಕಾರಣಕ್ಕೂ ಹೋಗ್ಬೇಡ. ಇನ್ನೂ ಅದನ್ನು ನಾನು ನಿನ್ಬಿಟ್ಟು ಇನ್ನೂ ಐಕಿಲ್ಲ ಬಿಡು. ಸರಿ ಇದು ಮೀನಾಕ್ಷಿ ಕರ್ಕೊಬಂದು ಇರ್ಸ್ಕಮ್ಮಿ. ಅದೇ ಕಾಳು ಬೇರೆ ಇದ್ದಾಳಂತಲ್ಲ. ಅಯ್ಯೋ ನಾನೇನಪ್ಪ ಮೇಡಮಿ ನಾನು ಕರ್ದಿ ಸಾಕಾಯ್ತು. ಬಾಡಿಗೆ ಕಟ್ಕೊಂಡಾಕಿದ್ದೀಯೇ ಬಂದಿಲ್ಲಿರು ಅಂತ ಅಂದೆ. ಅವಳೇ ಏನು ಮಾಡ್ರು ಒಪ್ಪಕ್ಕಿಲ್ಲ. ಬಾಡಿಗೆ ಕಟ್ಕೊಂಡು ಸಾಯ್ತಾ ಕೂತಾಳೆ. ನಾನು ಏನು ಮಾಡನಿ ನನ್ನ ಮಗಳು ನಿಮ್ಮದೇ ಆರಾಮಾಗಿರಲಿ ಅಂತ ನಾನು ಆಸೆ ಮಾಡೋದು. ಆ ಮುಂಡ್ಯಕ್ಕೆ ಒಂಥರ ಸುಮ್ಮನೆ ಎರಡು ಅಷ್ಟೇ. ಹೋಗು ನೀನು ಇರೋಗು ನಿನ್ನ ಮನೇಲಿ ಅಂದ್ಕೊಂಡು ಬಾಡಿಗೆ ಕಟ್ಕೊಂಡು ವನವಾಸ ಸತ್ತ ಕೂತಾಳೆ. ಬಟ್ಟೆ ಗಿಟ್ಟೆ ಹೊಲಿತಾಳಲ್ಲ ಅದ್ರಲ್ಲಿ ಕಟ್ಕೊಂಡವಳೆ. ಮಗ ಚೆನ್ನಾಗದೆ ಗೋವಿಂದ ಬಂದಿದ್ನ ನಿನ್ನ ತಿಥಿ ಮಾಡಿ ಅದಕ್ಕೆ ಗೋವಿಂದ ಅಂದು ಗೋವಿಂದನ್ ಬಿಟ್ಟು ವಿಕ್ಕಿ ಮದುವೆ ಆಗೋನೆ ಅಂತ ಅಂದಿಲ್ವಾ? ಅಂತಾನೆ ವಿಕ್ಕಿ ಅಂತ ಅಲ್ವ ನನ್ನ ಅಳಿಮೈನ ಹೆಸರು. ಹಾಳಾದ ಗೋವಿಂದನೇ ನೆನ್ಪತ್ತಾನೆ. ಅಯ್ಯೋ ಏನು ಹೊಸಿ ಚೆನ್ನಾಗಿ ನೋಡ್ಕೊಂಡಿದ್ದ ನನ್ನ ಮಗಳನ್ನ. ಆ ಮಟ್ಟಿಗೆ ನೋಡ್ಕೊಂಡಿದ್ನಲ್ಲ ಆ ಸೀಮ್ಗಿಲ್ದ ಅಳಿಮಯ್ಯ ಅವ್ನು ಬೇರೆ ನೆನೆಸ್ಕೋಬೇಕು ನೀನು. ಅಯ್ಯೋ ಆಯಿತು ಸುಮ್ಮನಿರಮಿ. ಇನ್ನೇನು ಮಾಡೋಕ್ಕಾದದು. ಅವಳು ಹಣೆ ಬರ ಇದ್ದಂಗೆ ಆಯಿತು ಬಿಡು. ಊಟ ಮಾಡಗಮ್ಮಿ ನೀನು. ಊಟ ಮಾಡಿ ನೀವು ಆಮೇಲೆ ನಾನು ಮಾಡ್ತೀನಿ. ಊಟ ಮಾಡಗಮ್ಮಿ. ಕಾಯಿಲಾಗ್ಬಿಟ್ಟಿದ್ದೀರಮ್ಮಿ. ಕಾಯಿಲಾಗಿದ್ದಾನ? ಅಯ್ಯೋ ಏತ್ನೆ ಕಣ್ಮರಿಯ ನನಗೆ ಏತ್ನೆ ನಿಂದೆ ಏತ್ನೆ ಉಸಾರ್ ತಪ್ಪುಟ್ಟಿಲ್ವಾ? ಈಗ ಒಂದು 6 ತಿಂಗಳು ಮನೆ ಕಟ್ಟಾದ್ಮೇಲೆ ಯಾಕಮ್ಮಿ ನಿನ್ನೆ ಅನ್ಸ್ಕೊಂಡು ಅಯ್ಯೋ ಮಾರಯ್ಯ ನಿನ್ನ ನೆನ್ಸ್ಕೊಂಡು ನನಗೆ ಉಸಾರ್ ತಪ್ಪಿ ಬೇದಿ ವಾಂತಿ ಕಾಣಿಸ್ಕೊಬಿಟ್ಟು ಓಸಿ ವನವಾಸ ಹತ್ತಿಲ್ಲ. ಅಯ್ಯೋ 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 ಎಲ್ಲವ ನೋಡು ಕಾಳಿ ಪತುರತೆ ಆಗಿರತ್ತಲ್ವ ಈ ಥರ ಗಂಡು ನೆನ್ಸ್ಕೊಂಡು ಹಿಂಗೆ ಬೇದಿ ವಾಂತಿ ಕಾಣಿಸ್ಕೊಳತ್ತಂತ ಓಸಿ ಕೊಂಡಾಡಿದ್ರು ನನ್ನ. ಓಸಿ ಕೊಂಡಾಡ್ನಿ ಯಾಕಂದ್ ಮರೆಯ ಹಂಗೆ ನಾನು ಎಷ್ಟು ನೆನ್ಸ್ಕೊಂಡೆ ಗೊತ್ತಾ ನಿನ್ನ. ಇನ್ನು ಎಲ್ಲೂ ಹೋಗಬೇಡ ಕುಡಿಯೋದು ಬಿಟ್ಬಿಡು. ಲಕ್ಷಣವಾಗಿರು. ಆ ರಾಮಣ್ಣುವೆ ಜಯಕ್ಕನುವೆ ರಾಮನುವೆ ಜೈನುವೆ ಓಸಿ ಆಡ್ತಿದ್ರೆ ನೀನು ಇತ್ತಿಲ್ವಲ್ಲ ಆಗ್ತಿದ್ದ ನಾನು ಒಬ್ಳೆ ಆಗೋಗಿದ್ನಲ್ಲ. ಏನು ಕುಯ್ಕೊಳ್ಳೋದೇನು ಮನೆ ಸುತ್ತಲುವೆ ಕಡ್ಡಿ ಕಸ ಅರ್ಗದೇನು ಕಸ ತೊಡ್ದಿನ ಮನೆ ತಕ್ಕ ಕೂತರಿಸ್ತಾಳೆ ಅಜ್ಜಯ್ಯ. ಜಯಕ ಒಳ್ಳೆವಳು ಬಿಡು ಪಾಪ. ರಾಮನು ಅಷ್ಟೇ ಅವನು ಒಳ್ಳೆ ತಾನೆ. ಅಯ್ಯಯ್ಯಯ್ಯೋ ಕುತ್ಕೋ ಏನು ಯಾವಾಗ ಜಯಕನ್ ಕಡ್ರಂಗೆ ಅಡಿಗೆ ನೀನು ಬಾಯಿನ ಬಿಟ್ಕೊಂಡು ಕೂತ್ಕತಿಯಲ್ಲಿ ಜೋಲ್ ಸುಡ್ಸ್ಕೊಂಡು ಕೂತ್ಕಲೆ ಸುಮ್ಮನೆ ಏನಾರು ಅನ್ಕೋ. ಮತ್ತು ಜಯ ನೋಡೋಕ್ಕೆ ಭಾಳ ಲಕ್ಷಣ ಕಲೆ ಮಹಾಲಕ್ಷ್ಮಿ ಕಳೆವು ತುಂಬಿ ಹಂಗೆ ಕುಣಿತದೆ. ಅಯ್ಯೋ ಲೋಪ ನನ್ನ ಮಗನೇ ನಿನ್ನ ಮಾಡ್ತೀನಿ ನಿನಗೆ ತತ್ತೀನಿ ನಿನಗೆ ದೊಣ್ಣೆ ತಂದಿನಾಗ ಬಿಡ್ತೀನಿ. ಯಾಕಮ್ಮಿ ನೋಡ್ದಿ ಮತ್ತೆ ಅಲ್ಲ ನನ್ನಂತ ಸುಂದರವಾಗಿರೋ ಎರ್ತಿ ಮಾಡಿಕೊಂಡು ಇನ್ನೊಬ್ಳ ಮೇಲೆ ಕಣ್ಣಾಕ್ತಿಯಲ್ಲ ನಾಚ್ಕೈಕಲ್ಲ ನಿನಗೆ. ನಾನೆಲ್ಲ ಮಿಕೊಂಡಾಗ್ತೆ ಲಕ್ಷಣ ಅವಳೆ ಅಂದೆ. ಅಯ್ಯಯ್ಯಯ್ಯ ನೀನು ಎಂತ ನನ್ನ ಮಗ ಅಂತ ಗೊತ್ತಿಲ್ವಾ? ಕಿಳ್ಳೆ ನಿಂತ್ಕೊಂಡು ನೋಡ್ತಿದ್ದೆ ಅವಳನ್ನ ತಿರ್ಗಾಡವಳೆ ಕಿಳ್ಳೆಲ್ಲ ಉತ್ಕೊಂಡು ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ ಹೆಂಗೆ ನೋಡ್ತಿದ್ದೆ ಅವಳನ್ನ ಅಂತ? ಲೋಪ ನನ್ನ ಮಗನೇ ನೀನು ಚೆಂಗ್ಳು ಬಾಯಲ್ಲಿ ಮುನ್ನಾಕದಿನ ನೀನು ಕುಡುಕ್ ಬಾಯಲ್ಲಿ ಮುನ್ನಾಕದಿನ. ಅಲ್ಲ ಚಂದುಳಿ ಚೆಲ್ವೆ ಅಂತ ಎರ್ತಿ ಮಾಡಿಕೊಂಡು ಇನ್ನೊಬ್ಳು ಕಾಗೆ ಮುತ್ಕೆಗಳೇ ಅವಳ ಮೇಲೆ ಕಣ್ಣಾಕಕ್ಕೆ ನಾಚ್ಕೈಕಲ್ಲ ನಿನಗೆ. ಅಯ್ಯೋ ಈಗ ನಾನೇನಂತ ಅಂದ್ಬಿಟ್ಟು ಇಷ್ಟೊಂದು ಇದು ಮಾಡ್ತಾ ಇದೀಯಮ್ಮಿ ನೀನು. ಏನು ಮಾಡ್ತಾ ಇದ್ದಾನು ಕುತ್ಕೋ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು. ನೀನು ಹೇಗೆ ಇಷ್ಟು ಬೆಂಕಿ ಕಂದರು ಎಷ್ಟು ಮಟ್ಟಿಗೆ ಮಾತಾಡ್ತಾ ನೋಡಿ ಎಷ್ಟು ಮಟ್ಟಿಗೆ. ಓ ಏನೋ ಓಲಿ ಅಂತ ಸುಮ್ಮನಿರತ್ಕೇನೋ ಸರಿಯಾಗಿ ಸಾಕ್ಬಿಡ್ತೀನಿ ಮರ್ಬೋದಿಯಾ? ಆಯ್ತು ಬಿಡು. ನಾನೇನಾದ್ರೆ ಹಂಗೆ ಹೇಳೋದ ನಾನು. ನೀನು ಅವಳಿಗಿನ ಚೆನ್ನಾಗಿದ್ದಿ ಕಣಮಿ. ಆ ಅಕ್ಕ ಏನು ಚೆನ್ನಾಗಿದ್ದಾಳು. ನಾನು ಹೇಳಿದ್ದು ನಿನ್ನ ಲಕ್ಷ್ಮಿ ಕಾಣ್ತಿ ಅಂತ. ನಾನಿಲ್ಲ ಅಕ್ಕನ ಹೆಸರು ಹೇಳ್ದೆ. ಹಂಗಂದ್ರ
ಮತ್ತು ನನಗೆ ಜಯಕ್ಕೂ ಹೋಗೋಲ್ದಂಕ ಹೇಳಿಸ್ತಲ್ಲ. ಕಿವಿ ಟೆಸ್ಟ್ ಮಾಡಿಸ್ಕೊ ನೀನು. ಓ ಸರಿ ಆಯ್ತು, ಊಟ ಮಾಡಿ. ಅಯ್ಯೋ ಹೊಟ್ಟೆ ತುಂಬ ಊಟ ಮಾಡ್ರಿ. ಹೋಗೋ ಉಣ್ತೀನಿ ನಾನು, ಹೋಗಿ ಉಣ್ಣಾಗು. ಅಲ್ಲ ಗಂಡ ಮುಂದ್ಗಡೆ ನೀನು ಕುತ್ಕೊಂಡ್ರೆ ಉಣ್ಣ ಊಟದಲ್ಲಿ ನಾಲ್ಕು ಜಾಸ್ತಿ ಉಣ್ತಾರೆ. ನನ್ನ ಗಂಡ ಉಣ್ಲಿ ಅಂದ್ಬಿಟ್ಟು ಮುಂದ್ಗಡೆ ಕುತ್ಕೊಂಡ್ರೆ ಹೋಗು ಅಂತೀಯಲ್ಲ. ಊಟ ಉಣ್ಣಾಗು ಅಂತ ನಾನು ಮಾಡ್ತೀನಿ ಉಣ್ಕಳಿ. ಕೈ ಮಾಡ ತಿನ್ನಕ್ಕಿಲ್ವಾ ನೀವು? ಯಾಕೆ ತಿನ್ನಕ್ಕಿಲ್ಲ? ತಿಂತೀನಲ್ಲ. ತಿನ್ಕಳಿ. ಒಂದೇ ಒಂದು ಗುಟ್ಟು ಕುಟ್ಕೊಬಿಟ್ಟಿದ್ರ ಜೊತೆಗೆ ಒಳ್ಳೆ ಮಜವಾಗಿರೋದು ಕರಮಿ. ಮರುವಾದಿಂದ ಸುಮ್ಮನೆ ಉಂಡ್ಬಿಟ್ಟಿದ್ರೆ ಬಚಾಯಿಸ್ಕತಿಯೇ, ಇಲ್ಲ ಅಂದ್ರೆ ಮಾತ್ರವ ಹಳೆ ದ್ವೇಷಗಳನ್ನ ತೀರ್ಸ್ಕೋಬೇಕಾಯ್ತದ ನಿನ್ ಮೇಲೆ. ಓ ಸರಿ ಬಿಡವ, ಆಯ್ತು. ಊಟ ಮಾಡಿ ಹೊಟ್ಟೆ ತುಂಬವ. ಕಾಳಕ ಅಯ್ಯೋ ಬಾಚನಕ ಏನವ ಏನ್ ಕರ್ದಲ್ಲ? ಅಯ್ಯೋ ಏನಿಲ್ಲ, ನಮ್ಮ ಹೊಟ್ಟೆಗೆ ಬಂದಿದ್ರಲ್ಲ ಅದಕ್ಕೆ ಮುಂಡೆ ಮಗನಿಗೆ ಕೈ ಮಸಾಲ ಅಂದ್ರೆ ಭಾಳ ಇಷ್ಟ ಕಣಕ. ಅದಕ್ಕೆ ಕೈ ತರಿಸಿ ಸಾರು ಮಾಡಿದ್ದೆ. ನಿನಗೊಂದು ಸಾರು ಕೊಡೋದಂತ ಕರೆದೆ. ಅಯ್ಯೋ ಹೋಗೋತ್ತಾಗೆ ಉಣ್ಣೋಗಿ ನೀವು ಗಡ್ಡ ಇರ್ತಿ, ಅದಕ್ಕೆ ನನಗೆ ಬೇರೆ ಕೊಡ್ಬೇಕಾ ನೀನು? ಅಯ್ಯೋ ಬಕ್ಕ ಯಾರು ಉಂಡ್ರು ಅಷ್ಟೇ ಬೌಂಚು ಕೊಟ್ಟನ್ ಸಾರ. ಹೋಗಿಸ್ಕೊ ಉಣ್ಣೋಗು. ನೋಡ್ದ ಎಷ್ಟು ಲಕ್ಷಣವಾಗಿ ಕೂತಿದಿ ಅಂತ. ಹಿಂಗಲ್ವಾ ಕುಡ್ದಿದ್ರು ನಿನ್ನ ಹಿಡಿಯಕಾಯ್ತಿತ್ತ ನಿನ್ನ. ಈಗ ಅಚ್ಚುಕಟ್ಟಾಗಿ ಉಣ್ಕೊ ತಿನ್ಕೊಂಡು ಹಿಂಗೆ ಖುಷಿಯಾಗಿರೋಣ. ಅಕ್ಕನ ಯಾಕೆ ಹೊಟ್ಟೆ ಉರ್ಸಿ ನೀನು ಪಪ್ಪ? ಅಯ್ಯೋ ಅದನ್ನೇ ಹೇಳ್ತಿದ್ದೆ ಕಣಕ. ಈಗ ಒಂದು 6 ತಿಂಗಳಲ್ಲಿ ನನಗೆ ಇವನ್ನ ಅನ್ಸ್ಕೊಂಡು ಬೇದಿವಂತಿ ಕನ್ಸ್ಕೊಬಿಟ್ಟಿತ್ತಲ್ಲ. ಯಾವಾಗಕ್ಕ? ಅಯ್ಯಕ್ಕ ಈಗ ಒಂದು 6 ತಿಂಗಳಲ್ಲಿ ಸುಮ್ಮನೆ ಈಗ ಒಂದು 6 ತಿಂಗಳಲ್ಲಿ ಬೇದಿವಂತಿ ಕನ್ಸ್ಕೊಂಡಿರ್ತಿಲ್ವ ನೆನ್ಕೊಬಿಟ್ಟು. ಅಯ್ಯೋ ಅದು ಯಾವಾಗ ಕಣ ನೆನಪೇ ಬರ್ತಿಲ್ಲ ಕಣಕ. ಅಯ್ಯೋ ಪುಣ್ಯಾತ್ಕಿತಿ ನೀನೇ ಆಂಬುಲೆನ್ಸ್ ಫೋನ್ ಮಾಡಿ ನನ್ನ ಒತ್ಕೊಂಡು ಹೋಗಿತ್ತಿಲ್ವಾ ಹಾಸ್ಪಿಟ್ಲಿಗೆ? ಯಾವಾಗ ಕಳಕ ನಾನು ಒತ್ಕೊ ಹೋಗಿದ್ದ ನಿನ್ನ ಹಾಸ್ಪಿಟ್ಲಿಗೆ? ಸರಿ ಬಿಡು ನೀನು ಒಳ್ಳೆ. ಅಲ್ಲ ಅಷ್ಟು ನೆನಪಿಲ್ವ ಚೆನ್ನಕ? ಅದೇನೋ ಕಣಕ ನನಗೆ ನೆನಪೇ ಬರ್ತಿಲ್ಲ. ಮರವು ಜಾಸ್ತಿ ಆಗ್ಬಿಟ್ಟದೆ ಬಿಡು ನಿನಗೆ. ಮೊದಲು ಹಾಸ್ಪಿಟ್ಲಿಗೆ ತೋರಿಸ್ಕೊ ನೀನು. ನೀನೇ ಆಂಬುಲೆನ್ಸ್ ಫೋನ್ ಮಾಡಿಬಿಟ್ಟು ನನ್ನ ಕರ್ಕೊಂಡು ಹೋಗಿತ್ತಿಲ್ವಕ್ಕ? ಬೇದಿ ಜಾಸ್ತಿ ಆಗ್ಬಿಟ್ಟದೆ ಅಂದ್ಬಿಟ್ಟು ಪಾರಿಂಗಿಂದ ಡಾಕ್ಟ್ರ್ ಕರೆಸಿ ತೋರಿಸಿತಿಲ್ವಾ? ಸುಮ್ಮನೆ ಓಹೋ ಮರ್ತ್ಕೊಬಿಟ್ಟಿದೆ. ಕನಕ ನಿಜ. ಆಗ ಕರಣ ನೀನು ಅನ್ಸ್ಕೊಂಡು ಪಾಪ ಹುಷಾರು ತಪ್ಪಿಟ್ಟಿತ್ತು. ಹೇಳು ನನ್ನ ಗಂಡ ಬೇಕು ಅನ್ಕೊಂಡು ನೆನ್ಸ್ಕೊಂಡು ಹುಷಾರು ತಪ್ಪಿಟ್ಟಿದ್ನಲ್ಲ ಅದನ್ನ ಹೇಳಕ. ಕರಣ ನನ್ನ ಗಂಡ ಬೇಕು ಅನ್ಕೊಂಡು ನೆನ್ಸ್ಕೊಂಡು ಹುಷಾರು ತಪ್ಪಿಟ್ಟಿತ್ತು. ಇದೇನಕ ಹಿಂಗಂತ ಇದ್ರಿ? ನಿನ್ ಗಂಡ ನೆನ್ಸ್ಕೊಂಡು ಹುಷಾರು ತಪ್ಪಿಲ್ಲ? ಅಯ್ಯೋ ನಿನ್ನ ಮುಂಡೆ ಮಗನ ಹಂಗಲಕನ. ನನ್ನ ಗಂಡ ಬೇಕು ಅಂದ್ಬಿಟ್ಟು ನಾನು ನಿನ್ನೆ ಅನ್ಸ್ಕೊಂಡು ಹುಷಾರು ತಪ್ಪಿಟ್ಟಿದೆ. ಆಗ ಆಂಬುಲೆನ್ಸಲ್ಲಿ ಬಂದು ಅಕ್ಕನೇ ಓದ್ಕೊ ಹೋಗಿತ್ತು. ಸರಿ ಬಿಡಮಿ ಆಯ್ತು, ತಲೆಗೆಡ್ಸ್ಕೊಬಿಡ. ಚೆನ್ನಾಗಿ ಕೊಡಕಮ್ಮಿ ಊಟವಾ ಅಕ್ಕ ಬೈಟ್ ಮಾಡೀನಿ ಬಿಸಿಟ ಉಣ್ಬಾ. ಅಯ್ಯೋ ಬೇಡಕತ್ತೆ ಕಳಕ ಕೊಡು ಒಂಚೂರು ಸಾರನೆ ತಗೋಯ್ತೀನಿ. ಅವನ ಮಟ್ಟಿಯವ್ರು ಅವರೆಲ್ಲ ಅವ್ರ ಜೊತೆ ಊಟ ಮಾಡ್ತೀನಿ. ಅವನಿಗೊಂಚೂರು ಕೊಡ್ತೀನಿ. ಓ ಚೆನ್ನಾಗಿದ್ದದ ಕಣ್ಣ? ಹ್ಞೂ ಚೆನ್ನಾಗಿದೆ ಕನ್ನಡ. ಬಣ್ಣ ಮನೆ ಕಡೆ ಕೊಡಾಡ್ಕೊಂಡು ಅಯ್ಯೋ ಅವರು ಭಾಳ ಖುಷಿ ಪಟ್ರು ಕನ್ನಡ. ಹಿಂಗೆ ಕಾಳಕ್ಕ ಗಂಡ ಬತ್ತು ಒಂದೇ ಖುಷಿ ಪಡ್ಲಿಲ್ಲ. ನಾನು ಅಣ್ಣು ಭಾಳ ಸ್ನೇಹಿತರು ಕನಕ ಜೊತೆಲೇ ಆಗೆಲ್ಲ ಸೌದೆ ಮಾರಕ್ಕೆ ಹೋಗ್ತಿದ್ರು ನಾವು. ಹೋಗಿ ಕಾಡ್ಗೆ ಹೋಗಿ ಸೌದೆ ಕಟ್ಕೊಂಡು ಹೋಗಿ ಮಾರ್ಬಿಟ್ಟು ಬರೋವು. ಯಾವತ್ತು ಕಷ್ಟಕ ಯಾಕೆ ಹೇಳಿಯೇ ಒಟ್ಟಿಗಿಟ್ಟಿಲ್ಲ. ಸೌದೆ ಮಾರಿದ್ರೆ ಒಂದೇನಾರು ಒಂದು ರಾಗಿಯೋ ಪಾಗಿಯೋ ತಗೋಬೇಕು. ಬೀಸ್ಕೊಂಡು ಗಂಜಿ ಆಮ್ಲೆ ಕಾಯಿಸ್ಕೊಂಡು ಕುಟ್ಕೊಂಡು ವನವಾಸ ಬೇಕಾಗಿತ್ತು ಅವತ್ತು. ಇವತ್ತು ಹೊಚ್ಕಟ್ಟಾಗ ಉಣ್ಣಕ್ಕದೆ ಏನು ಮಾಡಿ ಉಣ್ಣಕ್ಕೆ ನಮ್ಗೆ ಅದೃಷ್ಟ ಇಲ್ಲ. ಅಯ್ಯೋ ಯಾಕಣಗಂದಿಯೇ ಅದೃಷ್ಟ ಯಾಕಿಲ್ಲ ಅಂದಿಯೇ ನೀನು? ಇರೋದು ಬೇಡ ಅಂದಿದ್ದದ. ಈಗ ಹೆಂಗೋ ದೇವರು ಬೇಕಾದಂಗೆ ಕೊಟ್ಟವನೆ. ಉಣ್ಕೊಂಡು ತಿನ್ಕೊಂಡು ನೆಮ್ಮದಿ ಕಾಲ ಕಳಿಯೋಣ ನೀನು. ನಿನ್ನೆ ಯಾರಣ್ಣ ನಿನ್ನ ಏನು ಅರಿಮ್ಸೆ ಕೊಡ್ತಿದ್ದಾಳೆ, ಏನು ಸಂಪಾದನೆ ಮಾಡ್ಕೊಂಡು ಕೊಡುವಂತಿದ್ದಾಳು. ನಿಮ್ಮದೇ ಉಣ್ಕೊಂಡು ತಿನ್ಕೊಂಡು ಇರೋಕ್ಕಾಕಿರೋ ನಿನಗೆ? ಆರಾಮಾಗಿರೋಣ ನೀನು. ತಲೆಗೆಡ್ಸ್ಕೊಬೇಡ. ಎಲ್ಲೂ ಹೋಯ್ಕಿಲ್ಲ ಕಣಕ. ನೀನೇನಾರು ಅನ್ಕೋ, ನೀನು ಆರಾಮಾಗಿರ್ತೀನಿ. ಮಾತ್ರ ಒಂಚೂರು ಕುಡ್ಕೊತೀನಿ ಅಷ್ಟೇ. ಇವ್ನಿಗೆ ಹೇಳಕ್ಕೆ ಹಾಕಿಲ್ಲ ಕನಕ. ಬಾ ಕೊಟ್ಟನ್ ಕೈ ಮಸಾರ. ಇವ್ನು ಹೇಳೋದು ಒಂದೇ, ಇವ್ನ ಮುಂದ್ಗಡೆ ಅದೇನೋ ಬಾಯ್ ಬಡ್ಕೊಳ್ಳೋದು ಒಂದೇ ಕತೆ. ಏನು ಉಪಯೋಗ ಇಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅದು ಇನ್ನೊಂದು ದಿವಸ ಹೇಳ್ಬೇಕಾಗಿತ್ತು. ಹಳ್ಳಿ ಸೊಬಗು ಬ್ಲಾಗ್ ಚಾನಲಲ್ಲಿ ದಿನಕ್ಕೆ 3 ವೀಡಿಯೋಗಳು ಬರ್ತಾವೆ ಆಯಿತಾ. ಇವತ್ತಿಂದ ಅಪ್ಲೋಡ್ ಆಗದೆ ಬೆಳಗ್ಗೆ 10 ಮಧ್ಯಾಹ್ನ 1:15, ಸಂಜೆ 5:00 ಆಯ್ತಾ. ತಪ್ಪುತ್ತಾರೆ ನೋಡಿ. ಭಾಳ ಸ್ಟೋರಿ ಚೆನ್ನಾಗದೆ. ಎಲ್ಲರೂ ಭಾಳ ಋಣ ಸೋಮೆ ಸ್ಟೋರಿ ಹಾಕಿ ಅಂದ್ಕೊಂಡು ಭಾಳ ರಿಕ್ವೆಸ್ಟ್ ಮಾಡ್ತಿದ್ರಿ. ಅದಕ್ಕೆ 1, 2 ಬೇಡವಾ 3ನೇ ಹಾಕೋದು ಅಂದ್ಬಿಟ್ಟು ಹಾಕ್ತೇವೆ. ದಯವಿಟ್ಟು ನೀವು ನೋಡಿ ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.